ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇತಿಹಾಸ ಸಬ್ಜೆಕ್ಟ್ ಏನಿದೆಯಲ್ಲ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ನೋಡ್ತಾ ಇದ್ದಾವೆ. ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಇಲ್ಲಿ ಕೊಟ್ಟಿರುವಂಥ MCQ ಕ್ವಶನ್ಸ್ ಮತ್ತು ಹೊಂದಿಸಿ ಬರೆಯಿರಿ ಖಾಲಿ ಬಿಟ್ಟ ಸ್ಥಳ ನಿಮಗೆ ಡೆಫಿನೆಟ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಯಾವ ಮಾಡಲ್ ಕ್ವಶನ್ ಪೇಪರ್ ಮೇನ್ ಏನಿರುತ್ತಲ್ಲ ಅದೇ ನೋಡ್ಕೋಬೇಕಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಇಲ್ಲಿ MCQ ಕ್ವಶನ್ಸ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ನೀಡ್ತಾ ಇದ್ದಾನೆ. ಆಲ್ರೆಡಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಅವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ 20 ಮಾರ್ಕ್ಸ್ ಏನಿದಿಲ್ಲ 1 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. 16 ಮಾರ್ಕ್ಸ್ ಏನಿದೆಲ್ಲ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. ಟೋಟಲ್ ಆಗಿ ನಿಮಗೆ 36 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ, 1 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಕೂಡಿಸಿ ನಿಮಗೆ ಏನಿದೆ 36 ಮಾರ್ಕ್ಸ್ ಬರುತ್ತೆ. ಈ 36 ಮಾರ್ಕ್ಸ್ ನಿಮಗೆ ಬೇಕಂದ್ರೆ ಏನಿದಿಲ್ಲ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಬಿಟ್ಟ ಸ್ಥಳ ಮತ್ತು ಒನ್ ವರ್ಡ್ ಕ್ವಶನ್ ಅಲ್ಲಿ ಇವಾಗ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಈ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು, ಡೆಫಿನೆಟ್ಲಿ ಕ್ವಶನ್ಸ್ಗಳು ಇವೇ ಬರುತ್ತೆ. ಅದೇ ರೀತಿ ಇವಾಗ ಇನ್ನೂ 16 ಮಾರ್ಕ್ಸ್ ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಸೆಕೆಂಡ್ PUC ಇತಿಹಾಸ ಮೇಲೆ ಆಲ್ರೆಡಿ 2 ಮಾರ್ಕ್ಸ್ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಅದು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನೋಡಿ, ಈ ಒಂದು ವಿಡಿಯೋ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಮತ್ತು ಆಲ್ರೆಡಿ ನಾನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಏನಿಲ್ಲ ಸ್ನೇಹಿತರೆ, ಅಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಸಪೋಸ್ ಒಂದು ವೇಳೆ ನಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳು ಬರೋದಿಲ್ಲ ಅಂತ ನಮಗೆ ಗೊತ್ತಾದರೆ ಏನಿದಿಲ್ಲ, ನಾನು ಹೆಚ್ಚುವರಿ ಪ್ರಶ್ನೆ ಕೂಡ ನೀಡಿದ್ದೀನಲ್ಲ. ಅಂದರೆ ಇವಾಗ ಹೆಚ್ಚುವರಿ ಅಂದರೆ ಅಷ್ಟು ಹೆಚ್ಚುವರಿ ಪ್ರಶ್ನೆಗಳಲ್ಲ, ಇವಾಗ ಬ್ಲೂ ಪ್ರಿಂಟ್ ಅವಲ್ಲದ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದು 5 ಅಂಕದ ಪ್ರಶ್ನೆಯಲ್ಲಿ ಅಂತ ನಾನು ಇಲ್ಲಿ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೇನಲ್ಲ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳ್ರಿ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಇದು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳ್ತಾರೆ ನೋಡಿ. ಇಲ್ಲಿ ಕಾಣ್ತದಿಲ್ಲ, ಇದು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳಾಗಿರುತ್ತೆ. ಸೊ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳ್ರಿ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತೋರಿಸ್ತಿದ್ದೀನಿ ಇವಾಗ. ಸೊ ಆದಷ್ಟು ಅಭ್ಯಾಸ ಮಾಡಿರಿ. ಇಲ್ಲಿ ನೋಡಿರಿ, ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ ಇವು ಕ್ವಶನ್ಸ್ ಅಂತೂ ಇವೆಲ್ಲ ಇಂಪಾರ್ಟೆಂಟ್ ನೋಡಿರಿ. ಯಾವುದು ಈ ಬುದ್ಧನ ಬಗ್ಗೆ ಮತ್ತು ಅದೇ ರೀತಿ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ಮತ್ತು ಅದೇ ರೀತಿ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮತ್ತು ಅದೇ ರೀತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು, ಆ ಒಂದು ಪ್ರಶ್ನೆ ಆಗಿರಬಹುದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸ್ರಿ. ಇದನ್ನು ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಬಟ್ ಈ ಕ್ವಶನ್ಸ್ ನೋಡ್ಕೊಳ್ಳಿ ಆಯಿತಾ. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಆಗಿರ್ಬೋದು, ಮತ್ತು ಅದೇ ರೀತಿ ಚೋಳರ ಗ್ರಾಮಾಡಳಿತವನ್ನು, ಭಾರತದ ವಿಶಿಷ್ಟ ಲಕ್ಷಣಗಳು ಮತ್ತು ಅದೇ ರೀತಿ ಭಾರತದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಅವೆಲ್ಲ ನೋಡ್ಕೊಳ್ಳಿ. ಈ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಭಾರತದ ವೈವಿಧ್ಯತೆಯ ಲಕ್ಷಣಗಳು, ಈ ಪ್ರಶ್ನೆಗಳು ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈಗ ಏನು ನಿಮಗೆ ಪ್ರಶ್ನೆಯಲ್ಲಿ ಇವಾಗ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಏನು ತೋರಿಸಿದನಲ್ಲ, ಅದಷ್ಟು ನೀವು ಅಭ್ಯಾಸ ಮಾಡ್ಕೊಳ್ಳಿ ಸಾಕು ಆಯಿತಾ. ಇವಾಗ ನೋಡೋಣ ಬನ್ನಿ MCQ ಕ್ವಶನ್ಸ್ಗಳು ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು ನೋಡೋಣ ಬನ್ನಿ. ಸಿಂಧು ನಾಗರಿಕತೆಯ ಸ್ನಾನಗೃಹ ಇರುವ ನಗರ, ಇದಕ್ಕೆ ಆನ್ಸರ್ ಮೊಹೆಂಜೊದಾರೋ. ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ. ಗ್ರೇಟ್ ಬಾತ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಲೊಕೇಟೆಡ್ ಆಟ್, ಇದಕ್ಕೆ ಆಪ್ಷನ್ ಬಿ ಮೊಹೆಂಜೊದಾರೋ. ಅದೇ ರೀತಿ ಬೇರೆ ಪ್ರಶ್ನೆ, ಕಳಿಂಗ ಯುದ್ಧ ನಡೆದ ವರ್ಷ, ಓಕೆ, ಇದಕ್ಕೆ ಆನ್ಸರ್ ಶಾಶಪು 261, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕಳಿಂಗ ಯುದ್ಧ ನಡೆದ ವರ್ಷ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ಬಾಟಲ್ ಆಫ್ ಕಳಿಂಗ ಅಂತ ಇದೆಯಲ್ಲ, ಇನ್ ದ ಇಯರ್ ಆಫ್, ಇದಕ್ಕೆ ಆಪ್ಷನ್ ಎ, ಓಕೆ, 261 BCE. ಅದೇ ರೀತಿ ನೆಕ್ಸ್ಟ್ ಕ್ವಶನ್, 3ನೇ ಪ್ರಶ್ನೆ, ವರ್ಧನ ಮನೆತನದ ಶ್ರೇಷ್ಠ ದೊರೆ ಅರಸ, ಇದಕ್ಕೆ ಆಪ್ಷನ್ ಸಿ ಹರ್ಷವರ್ಧನ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ. ಗ್ರೇಟೆಸ್ಟ್ ರೂಲರ್ ಆಫ್ ದ ವರ್ಧನ ಡೈನೆಸ್ಟಿ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಹರ್ಷವರ್ಧನ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 4ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಸರಿಯಾದನ್ನು ಜೋಡಿಸಿ ಅಂತ ಈ ರೀತಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ರಾಜಾರಾಮ್ ಮೋಹನ್ ರಾಯ್, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರು, ಇದಕ್ಕೆ ಆನ್ಸರ್ ಮಹಾತ್ಮ ಗಾಂಧೀಜಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ. ದ ಫಸ್ಟ್ ಸೀಸನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಪ್ರೆಸೆಂಟೆಡ್ ಬೈ ಮಹಾತ್ಮ ಗಾಂಧೀಜಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡೋಣ ಇವಾಗ. ಹೊಂದಿಸಿ ಬರೀರಿ, ಇನ್ನೂ ಅದಾವೆ ಪ್ರಶ್ನೆಗಳಲ್ಲಿ. ಖಾಲಿ ಬಿಟ್ಟ ಸ್ಥಳ ನೋಡ್ರಿ.
ಸೊ ಬೇಗ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಇಷ್ಟು ಕ್ವಶನ್ಸ್ಗಳು ನೋಡ್ಕೊಂಡು ಹೋದರೆ ಏನಿದಿಲ್ಲ ನಿಮಗೆ ಡೆಫಿನೆಟ್ಲಿ ಇವು ಕ್ವಶನ್ಸ್ಗಳು ನೆನಪಿನಲ್ಲಿ ಬಂದೇ ಬರುತ್ತೆ. ಆರಾಮಾಗಿ ಬರುತ್ತೆ. ಇಲ್ಲಿ 20 ಮಾರ್ಕ್ಸ್. ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ಔಟ್ ಆಫ್ ಔಟ್ ನಿಮಗೆ ಮಾರ್ಕ್ಸ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಈಗ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಪ್ರಾರಂಭದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ, ತೋರಿಸಿದೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್. 23ನೇ ತೀರ್ಥಂಕರು ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಶ್ವನಾಥ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಇದಕ್ಕೆ ಆನ್ಸರ್ 1ನೇ ಕೃಷ್ಣ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಇದಕ್ಕೆ ಪಾಂಡಿಚೇರಿ. ಭಾರತದ ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ಪಟೇಲ್. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 23 ತೀರ್ಥಂಕರ ಇದಕ್ಕೆ ಆನ್ಸರ್ ಪಾರ್ಶ್ವನಾಥ. ಅದೇ ರೀತಿ ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್ ಇದಕ್ಕೆ ಧನ್ವಂತರಿ. ಅದೇ ರೀತಿ ಕೈಲಾಸನಾಥ ಟೆಂಪಲ್ ಬಿಲ್ಟ್ ಬೈ ಇದಕ್ಕೆ ಕೃಷ್ಣ 1. ಫ್ರೆಂಚ್ ಕ್ಯಾಪಿಟಲ್ ಇನ್ ಇಂಡಿಯಾ ಇದಕ್ಕೆ ಪಾಂಡಿಚೇರಿ. ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ಪಟೇಲ್. ಇವಾಗ ಹೊಂದಿಸಿ ಬರೀರಿ ನೋಡೋಣ. ಹೊಂದಿಸಿ ಬರೀರಿ ಪ್ರಶ್ನೆ ನೋಡ್ರಿ. ಪ್ಲಿನಿ ಇದಕ್ಕೆ ಆನ್ಸರ್ ಆಗಿರುತ್ತೆ ನ್ಯಾಚುರಲ್ ವಿಕ್ಟೋರಿಯಾ. ಕನಿಷ್ಕ ಇದಕ್ಕೆ ಆನ್ಸರ್ ಆಗಿರುತ್ತೆ ಗಾಂಧಾರ ಕಲೆ. ಪಂಪ ಆದಿಕವಿ. ಮೊಹಮ್ಮದ್ ಗವಾನ್ ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ. ಲಾರ್ಡ್ ಡೌಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇಲ್ಲಿ ಲಾರ್ಡ್ ವೆಲ್ಲೆಸಿ ಯಾರು? ಸಹಾಯಕ ಸೈನ್ಯ ಪದ್ಧತಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ಒಂದು ವೇಳೆ ಇಲ್ಲಿ ವೆಲ್ಲೆಸಿ ಕೇಳಿದರೆ ಸಹಾಯಕ ಸೈನ್ಯ ಪದ್ಧತಿ ಅಂತ. ಇಲ್ಲಿ ನೋಡ್ರಿ, ಪ್ಲಿನಿ ಇದಕ್ಕೆ ನ್ಯಾಚುರಲ್ ವಿಕ್ಟೋರಿಯಾ. ಕಾನಿಷ್ಕೆ ಇದಕ್ಕೆ ಆನ್ಸರ್ ಗಾಂಧಾರ್ ಆರ್ಟ್. ಪಂಪ ಆದಿಕವಿ. ಮೊಹಮ್ಮದ್ ಗವಾನ್ ಮದರ್ಸಾ ಆಟ್ ಬ್ರಿದರ್. ಓಕೆ, ಲಾರ್ಡ್ ಡೌಲ್ ಹೌಸಿ ಓಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರಿನ್ ಆಫ್ ಲ್ಯಾಪ್ಸ್. ಸಪೋಸ್ ಒಂದು ವೇಳೆ ಇಲ್ಲಿ ನಿಮಗೆ ಲಾರ್ಡ್ ವೆಲ್ಲೆಸಿ ಕೇಳಿದರೆ ಓಕೆ ಸಬ್ಸಿಡರಿ ಅಲಯನ್ಸ್ ಒನ್ ವರ್ಡ್ ಕ್ವಶನ್ಸ್ಗಳು. ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಹೆಸರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಟರ್ ಜೈಟ್ ಅಂತ ಆನ್ಸರ್. ನೇಮ್ ದ ಸ್ಟೋನ್ ಯೂಸ್ಡ್ ಬೈ ಪ್ಯಾಲೋಲಿಥಿಕ್ ಮ್ಯಾನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಟರ್ ಜೈಟ್. ಮುಂದಿನ ಪ್ರಶ್ನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯಾಕೆ ದಂಗೆ ಎದ್ದಳು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ರಿಟಿಷರು ತನ್ನ ದತ್ತು ಪುತ್ರರಿಗೆ ಮಾನ್ಯ ಮಾಡಲು ನಿರಾಕರಿಸುವುದರಿಂದ. ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಬಿಕಾಸ್ ದ ರೆಫ್ಯೂಸ್ಡ್ ರೆಕಗ್ನೈಸೇಷನ್ ಅಡಾಪ್ಟೆಡ್ ಸನ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಹೂ ಈಸ್ ಸ್ಟಾರ್ಟೆಡ್ ಅಲಿಗರ್ ಮೂವ್ಮೆಂಟ್ ಅಂತ. ಅಲಿಗರ್ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ ಸೈಯದ್ ಅಹಮದ್ ಖಾನ್. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಆಯಿತಾ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಯಿತು. ಅದೇ ರೀತಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, KPCC ಅನ್ನು ವಿಸ್ತರಿಸಿ. ಓಕೆ, KPCC ಅನ್ನು ವಿಸ್ತರಿಸಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು 2 ಅಂಕದ ಪ್ರಶ್ನೆ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. ಆರಾಮಾಗಿ ನೀವು 2 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ 16 ಮಾರ್ಕ್ಸನ್ನು ಪಡೆದುಕೊಳ್ಳಬಹುದು. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಕಾಲಾನುಕ್ರಮ ನೋಡೋಣ. ಕಾಲಾನುಕ್ರಮದಲ್ಲಿ ನಿಮಗೆ ಸುಲಭವಾಗಿ ಏನಿದಿಲ್ಲ 4 ಅಂಕ ಬರುತ್ತೆ. ಇಲ್ಲಿ ಏನಿಲ್ಲ ಸ್ನೇಹಿತರೆ, ಈ ಕಾಲಾನುಕ್ರಮ ಹೇಗೆ ಬರಿಬೇಕು ಗೊತ್ತಾ? ಅಂದರೆ ಇವಾಗ ಅವರು ಒಂದು ಈ ರೀತಿ 4 ಕೊಟ್ಬಿಟ್ಟಿರ್ತಾರೆ. ಇದು ನಾವು ಸೀರೀಸ್ ವೈಸ್ ಬರೀಬೇಕು. ಅಂದರೆ ಮೊದಲನೇದು ಯಾವುದಾಗುತ್ತೆ, ಎರಡನೇದು ಯಾವುದಾಗುತ್ತೆ, ಮೂರನೇದು ಯಾವುದಾಗುತ್ತೆ ಬೇಕು ಅಂದಾಗ ನಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಅಂದರೆ ಒಂದನೇದು ಯಾವುದಾಗುತ್ತೆ ಅಂತ ಹೇಗೆ ಗೊತ್ತಾಗಬೇಕಂದ್ರೆ ಅತಿ ಕಡಿಮೆ ಇರುವ ವಿಶ್ವ ಏನಿದಿಲ್ಲ ಅದು ಒಂದನೇದಾಗಿರುತ್ತೆ. ಇವಾಗ ಭಾರತಕ್ಕೆ ಪಹಿಯಾನ್ ಭೇಟಿ ಏನಿದಿಲ್ಲ ಇದು 337ರಿಂದ 422. ಆಯಿತಾ, ಅದೇ ರೀತಿ ಮೆಕ್ಕಾಲ್ ವರದಿ. ಓಕೆ, ಮೆಕ್ಕಾಲಿಯ ವರದಿ ಏನು 1813. ಶಂಕರಾಚಾರ್ಯ ಜನನ ಏನು ಆಯಿತಾ 788. ಭಾರತಕ್ಕೆ ಆರ್ಯನರ ಆಗಮನ ಏನಿದಿಲ್ಲ ಇದಕ್ಕೆ 1800ರಿಂದ 1000 BC ಅವೆಲ್ಲ ಇರುತ್ತೆ. ಇಲ್ಲಿ ನೋಡ್ರಿ, ಇವಾಗ ಯಾವುದು ಕಡಿಮೆ ಇದೆ ಇಲ್ಲಿ ಅಂದರೆ ಭಾರತಕ್ಕೆ ಪಹಿಯಾನ್ ಭೇಟಿ ಇದು ಒಂದನೇದಾಗುತ್ತೆ. ಆಯಿತಾ, ಎರಡನೇದು ಯಾವುದಾಗುತ್ತೆ ಶಂಕರಾಚಾರ್ಯರ ಜನನ. ಮೂರನೇದು ಯಾವುದಾಗುತ್ತೆ ಭಾರತಕ್ಕೆ ಆರ್ಯರ ಆಗಮನ. ಓಕೆ, ನಾಲ್ಕನೇದು ಯಾವುದಾಗುತ್ತೆ ಮಕ್ಕಾಲಿಯ ವರದಿ. ಆಯಿತಾ, ಈ ರೀತಿಯಲ್ಲಿ ಬರೀಬೇಕು. ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಅಂದರೆ ಇವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ನೋಡಿ, ಭಾರತಕ್ಕೆ ಪಹಿಯಾನ್ ಭೇಟಿ ಏನಿದಿಲ್ಲ ಇದು ಪ್ರಾಚೀನ ಒಂದು ಘಟನೆ ಇದೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಒಂದನೇದು. ಎರಡನೇದು ಏನಿದಿಲ್ಲ ಆರ್ಯನರ ಆಗಮನ ಅಂತ ಎರಡನೇದು ನಿಮಗೆ ಆಗುತ್ತೆ ಅಂತ ಇವಾಗ ನೀವು ಅನಿಸಿದರೆ
ಸೊ ಇಲ್ಲಿ ಶಂಕರಾಚಾರ್ಯ ಜನನ ಒಂದು ಏನಿದಿಲ್ಲ ನಿಮಗೆ ಇಲ್ಲಿ ಡಿಫಿಕಲ್ಟ್ ಆಗಿರುತ್ತೆ ಅಷ್ಟೇ ಆಯಿತಾ. ಶಂಕರಾಚಾರ್ಯ ಜನನ ಎರಡನೇದಾಗಿರುತ್ತೆ, ಇದು ಮೂರನೇದು, ಇದು ನಾಲ್ಕನೇದು ಆಯಿತಾ. ಇಲ್ಲಿ ನೋಡ್ರಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಎರಡನೇದು ಯಾವುದು, ಶಂಕರಾಚಾರ್ಯ, ಬರ್ತ್ ಆಫ್ ಶಂಕರಾಚಾರ್ಯ, ಫಯಾನ್ ವಿಸಿಟ್ ಟು ಇಂಡಿಯಾ ಇದು ಒಂದನೇದು, ಬರ್ತ್ ಆಫ್ ಶಂಕರಾಚಾರ್ಯ ಎರಡನೇದು, ಮೂರನೇದು ಅಡ್ವೆಂಟ್ ಟು ಆರ್ಯನಸ್ ಟು ಕಮ್ ಇನ್ ಇಂಡಿಯಾ ಅದೊಂದು, ಅದೇ ರೀತಿ ಮೆಕಾಲೇಸ್ ಮಿನಿಟ್ ಇದು ನಾಲ್ಕನೇದಾಗಿರುತ್ತೆ ಆಯಿತಾ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ರೀತಿ ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ, ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಣ್ಯಶಾಸ್ತ್ರ ಎಂದರೇನು, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ಏಡ್ ಮಾಡಿ. ಇಲ್ಲಿ ನಾಣ್ಯಶಾಸ್ತ್ರ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇಲ್ಲಿ ಛ ಅಂತ ಕೊಟ್ಟಿದ್ದಾರೆ ನೋಡಿ, ನಾಣ್ಯಗಳ ಅಧ್ಯಯನ. ಅದೇ ರೀತಿ ಆರ್ಯ ಪ್ರಮುಖ ಕಸಬು, ಇದಕ್ಕೆ ಆನ್ಸರ್ ಕೃಷಿ. ಮರಾಠ ರಾಜ್ಯದ ಸ್ಥಾಪಕ ಏನಿದಿಲ್ಲ, ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ, ಆಪ್ಷನ್ ಡಿ ಅಂತ ಇರುತ್ತೆ ನೋಡಿ. ಅದೇ ರೀತಿ ಇಲ್ಲಿ ಸರಿಯಾದನ್ನು ಜೋಡಿಸಿ ಅಂತ ಅಂದಿದ್ದಾರೆ, ಶಂಕರಾಚಾರ್ಯ ಅದೈವತ್ವ ಸಿದ್ಧಾಂತ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಾಸಿಕ್ ಕದನ ನಡೆದ ವರ್ಷ 1757 ಆಪ್ಷನ್ ಎ. ಅದೇ ರೀತಿ ಪ್ರಥಮ ವೇದ, ಇದಕ್ಕೆ ಆನ್ಸರ್ ಋಗ್ವೇದ. ಕುಶಾನರ ಪ್ರಸಿದ್ಧ ದೊರೆ, ಇದಕ್ಕೆ ಆನ್ಸರ್ ಕನಿಷ್ಕ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಉಸ್ತಾದ್ ಈಸಾ. ಅದೇ ರೀತಿ ಡ್ಯಾಶ್ ಆರ್ಯ ಸಮಾಜ ಸ್ಥಾಪಕರು, ದಯಾನಂದ ಸರಸ್ವತಿ. ಅದೇ ರೀತಿ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಗಂಗಾಧರ್ ರಾವ್ ದೇಶಪಾಂಡೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಹೊಂದಿಸಿ ಬರೆಯಿರಿ ನೋಡಿ, ಜೈನ ಧರ್ಮ, ಇದಕ್ಕೆ ಆನ್ಸರ್ ಋಷಭನಾಥ. ಸಮುದ್ರಗುಪ್ತ, ಕವಿರಾಜ್ಯ ಮಾರ್ಗ, ಕವಿರಾಜ್ಯ ಅಂತ ಅಷ್ಟೇ ಕೊಟ್ಟಿದ್ದಾರೆ. ನಾನಾ ಸಾಹೇಬ್, ಇದಕ್ಕೆ ಆನ್ಸರ್ ಕಾನ್ಪುರ ದಂಗೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ, ಇದಕ್ಕೆ ಕಿತಾಬ್ ಇ ನವರಶ. ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳು ನೋಡ್ರಿ. ಮಹೆಂಜೋದಾರೋ ಪದದ ಅರ್ಥವೇನು, ಇದಕ್ಕೆ ಮಹೆಂಜೋದಾರೋ ಪದದ ಅರ್ಥವೇನೆಂದರೆ ಮಡಿದವರ ದಿಬ್ಬ. ಇಂಡಿಕಾವನ್ನು ಯಾರು ಬರೆದರು, ಮೆಗಸ್ಥಾನಿಯಸ್. ಬಿದರ್ನಲ್ಲಿರುವ ಮದರ್ಸಾ ನಿರ್ಮಿಸಿದವರು ಯಾರು, ಮೊಹಮ್ಮದ್ ಗವಾನ್. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ, ಟಿಪ್ಪು. KPCCಯನ್ನು ವಿಸ್ತರಿಸಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ಅಂದರೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ವಿಸ್ತರಿಸಿ. ಅದೇ ರೀತಿ ಇಲ್ಲಿ ಕಾಲಾನುಕ್ರಮ ನೋಡೋಣ ಸ್ನೇಹಿತರೆ. ಕಾಲಾನುಕ್ರಮ ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು, ಕರ್ನಾಟಕ ಏಕೀಕರಣ, ಗುಪ್ತ ಶಕೆ, ಓಕೆ, ಅರಬ್ ಪ್ರವಾಸಿ, ಸುಲೇಮಾನ್ ಭೇಟಿ. ಈ ವಿಶ್ವಿಗಳ ಆಧಾರ ಮೇಲೆ ಏನಿದೆಯಲ್ಲ ನಾವು ಘಟನೆ ಕಾಲಾನುಕ್ರಮದಲ್ಲಿ ಬರಿಬೇಕಾಗುತ್ತೆ ಘಟನೆ. ಇವಾಗ ಕಾಲಾನುಕ್ರಮದಲ್ಲಿ ಯಾವ ಒಂದು ಹಳೆಯ ಘಟನೆ ಇದೆ ನೋಡಿ, ಅದು ಫಸ್ಟ್ ಆಗಿರುತ್ತೆ ಆಯಿತಾ. ಇವಾಗ ನೋಡಿ ವಿಶ್ವಿಗಳು ನಿಮಗೆ ಗೊತ್ತಾಗೋದಿಲ್ಲ ಸರ್, ನಮಗೆ ಇದೇ ಒಂದೇ ಪ್ರಾಬ್ಲಮ್, ನಮಗೆ ವಿಷಯಗಳೇ ನನಗೆ ಬರಲ್ಲ. ಇಲ್ಲಿ ಅಂಥ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ಸ್ವಲ್ಪ ಇಲ್ಲಿ ಎರಡು ಏನಿದೆಯಲ್ಲ ಸ್ವಲ್ಪ ಒಂದು ಅಥವಾ ಎರಡು ನಿಮಗೆ ಅಷ್ಟೇ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಏನಿಲ್ಲ, ಗುಪ್ತ ಶಕೆ ಮತ್ತು ಅರಬ್ ಪ್ರವಾಸಿ ಸುಲೇಮಾನ್ ಭೇಟಿ ಈ ಎರಡೂ ಕೂಡ ಹಳೆದಿದೆ ಮತ್ತು ಇದು ಕೂಡ ಹಳೆದಿದೆ ಆಯಿತಾ. ಇದು ಕರ್ನಾಟಕ ಏಕೀಕರಣ ಅಂತ ಏನಿದೆಯಲ್ಲ ಇದು ವಿಶ್ವಿ ಏನಿದಿಲ್ಲ ಸ್ವಲ್ಪ ಹೆಚ್ಚಿಗಿದೆ ಅದು. ಇಲ್ಲ ನಾನು ನಿಮಗೆ ಹೇಳ್ತೇನೆ ಇದಕ್ಕೆ ಟ್ರಿಕ್ಸ್ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇವಾಗ ನೋಡಿ ಸುಲೇಮಾನ್ ಭೇಟಿ ಅಂತ ಏನಿದಿಲ್ಲ ಅದು 850 ಓಕೆ ಶಾಸಪು. ಅದೇ ರೀತಿ ಗುಪ್ತ ಶಕೆ ಈ ಒಂದು 319 ರಿಂದ 467. ಅದೇ ರೀತಿ ಯೂನಿಫಿಕೇಶನ್ ಕರ್ನಾಟಕ ನೋಡಿ, ಯೂನಿಫಿಕೇಶನ್ ಕರ್ನಾಟಕ ಅಂದರೆ ಕರ್ನಾಟಕ ಏಕೀಕರಣ ಇದು 1956. ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು 1674. ಇದರೊಳಗೆ ಯಾವುದು ಕಡಿಮೆ ಇದೆ ಇಸ್ವಿ, ಗುಪ್ತ ಶಕೆ ಆಯಿತಾ. ಗುಪ್ತ ಶಕೆ ಒಂದೇದಾಗುತ್ತೆ ನೋಡಿ, ಗುಪ್ತ ಶಕೆ ಹಳೆಯ ಒಂದು ಘಟನೆ ಇದು, ಗುಪ್ತ ಶಕೆ ಒಂದೇದಾಗುತ್ತೆ. ಅರಬ್ ಪ್ರವಾಸಿ ಸುಲೇಮಾನ್ ಭೇಟಿ ಇದು ಎರಡನೇದಾಗುತ್ತೆ 850, ಇದು ಒಂದನೇದು, ಇದು ಎರಡನೇದು. ಅದೇ ರೀತಿ ಶಿವಾಜಿಯ ಕಿರೀಟಧಾರಣೆ ಆಯಿತಾ ಇದು ಮೂರನೇದು. ನಾಲ್ಕನೇದು ಯಾವುದಾಗುತ್ತೆ ಕರ್ನಾಟಕ ಏಕೀಕರಣ. ಈ ರೀತಿಯಲ್ಲಿ ವಿಶ್ವಿಗಳು ನಮಗೆ ಇಲ್ಲಿ ಗೊತ್ತಾಗಬೇಕು. ವಿಶ್ವಿಗಳು ಗೊತ್ತಾದರೆ ಆರಾಮಾಗಿ ಈ ಒಂದು ಪ್ರಶ್ನೆಯಲ್ಲಿ ನಾವು 4 ಅಂಕವನ್ನು ಪಡೆದುಕೊಳ್ಳಬಹುದು. ಇಲ್ಲಪ್ಪ ನಮಗೆ ವಿಶ್ವಿಗಳು ಗೊತ್ತಾಗಲ್ಲ, ವಿಶ್ವಿಗಳು ನೆನಪು ಬರಲಿಲ್ಲ ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಾಡಬೇಕು ಗೊತ್ತಾ, ಇಂತಹ ಹಳೆ ಘಟನೆ ಇರ್ತಾವಲ್ಲ ಗುಪ್ತ ಶಕೆ, ಸ್ವಲ್ಪ ಇತಿಹಾಸದಲ್ಲ ನಾಲೆಜ್ ಇದ್ದರೆ ಸಾಕು. ಗುಪ್ತ ಶಕೆ ಏನಿದಿಲ್ಲ ಇದು ಒಂದನೇದಾಗುತ್ತೆ ಮತ್ತು ಎರಡನೇದು ಅರಬ್ ಪ್ರವಾಸಿಯ ಸುಲೇಮಾನ್ ಭೇಟಿ, ಶಿವಾಜಿಯ ಕಿರೀಟಧಾರಣೆ, ಕರ್ನಾಟಕ ಏಕೀಕರಣ ಆಯಿತಾ. ಈ ರೀತಿಯಲ್ಲಿ ಇವಾಗ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ. ಓಕೆ, ವಾಟ್ ಈಸ್ ನೇಮ್ ಆಫ್ ಸ್ಟಿಕ್ಸ್, ಇದಕ್ಕೆ ಸ್ಟಡಿ ಆಫ್ ಕಾಯಿನ್ಸ್. ಮೇನ್ ಆಕ್ಯುಪೇಷನ್ ಆಫ್ ದ ಆರ್ಯನಸ್ ಅಗ್ರಿಕಲ್ಚರ್, ಆಪ್ಷನ್ ಎ. ದ ಫೌಂಡರ್ ಆಫ್ ದ ಮರಾಠಾ ಕಿಂಗ್ಡಮ್ ಶಿವಾಜಿ ಆಯಿತಾ. ಐಡೆಂಟಿಫೈ ವಿಚ್ ಕರೆಂಟ್ ಅರೇಂಜ್ಮೆಂಟ್ ಕೇಳಿದರೆ ಇದಕ್ಕೆ ಆನ್ಸರ್ ಶಂಕರಾಚಾರ್ಯ ಅದೈವತ್ವ, ಶಂಕರಾಚಾರ್ಯ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಹಿಯರ್ ವಾಸ್ ದ ಬಟಲ್ ಆಫ್ ಪ್ಲಾಸಿ, ಇದಕ್ಕೆ ಆನ್ಸರ್ 1757. ಅದೇ ರೀತಿ ಡ್ಯಾಶ್ ಈಸ್ ದ ಫಸ್ಟ್ ವೇದ, ಇದಕ್ಕೆ ಆನ್ಸರ್ ಆಗಿರುತ್ತೆ ಋಗ್ವೇದ. ಅದೇ ರೀತಿ ಡ್ಯಾಶ್ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದ ಕುಶಾನಾಸ್, ಇದಕ್ಕೆ ಕನಿಷ್ಕ. ಅದೇ ರೀತಿ ಡ್ಯಾಶ್ ವಾಸ್ ದ ಮಾಸ್ಟರ್ ಆರ್ಕಿಟೆಕ್ಟ್ ಆಫ್ ದ ತಾಜ್ ಮಹಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಉಸ್ತಾದ್ ಈಸಾ. ಅದೇ ರೀತಿ ಹೂ ವಾಸ್ ದ ಫೌಂಡರ್ ಆಫ್ ಆರ್ಯ ಸಮಾಜ,
ಈ ಒಂದು ಪ್ರಶ್ನೆಗೆ ಆನ್ಸರ್ ದಯಾನಂದ್ ಸರಸ್ವತಿ. ಡ್ಯಾಶ್ ವಾಸ್ ದ ಫೇಮಸ್ ಆ್ಯಸ್ ಕರ್ನಾಟಕ ಕೇಸರಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಗಂಗಾಧರ್ ರಾವ್ ದೇಶಪಾಂಡೆ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ ಬನ್ನಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು. ಜೈನಿಸಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಋಷಭನಾಥ. ಸಮುದ್ರಗುಪ್ತ, ಕವಿರಾಜ್ಯ, ನಾನಾ ಸಾಹೇಬ್ ಕಾನ್ಪುರ್, ಇಬ್ರಾಹಿಂ ಆದಿಲ್ ಶಾ 2, ಕಿತಾಬಿ ನವರಶ, ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದ್. ಅದೇ ರೀತಿ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಕೊಟ್ಟಿದ್ದೀನಿ ನಿಮಗೆ. 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ. ಅದೇ ರೀತಿ ಇಲ್ಲಿ ನೋಡಿ, ಗುಪ್ತ ಈರಾ ಇದು 1ನೇದಾಗುತ್ತೆ. ಸುಲೇಮಾನ್ ಅರಬ್ ಟ್ರೈಬಲ್ ವಿಸಿಟರ್ ಇದು 2ನೇದಾಗುತ್ತೆ. ಆಯಿತಾ, ಗುಪ್ತ ಈರಾ ಇದು 1ನೇದು. ಆಯಿತಾ, ಇದು 1ನೇದು ಆರ್ಡರ್ನಲ್ಲಿ ಬರೀಬೇಕು. ಸುಲೇಮಾನ್ ದ ಅರಬ್ ಟ್ರೈಬಲ್ ಇದು 2ನೇದಾಗುತ್ತೆ ವಿಸಿಟೆಡ್. ಶಿವಾಜಿಯ ಕ್ರೊನೈಸೇಷನ್ ಇದು 2ನೇದಾಗುತ್ತೆ. ಅದೇ ರೀತಿ ಯೂನಿಫಿಕೇಶನ್ ಆಫ್ ಕರ್ನಾಟಕ ಇದು 4ನೇದಾಗುತ್ತೆ. ಆರ್ಡರ್ನಲ್ಲಿ ಬರೀಬೇಕು. 1ನೇದು ಗುಪ್ತ ಶಕೆ, 2ನೇದು ಸುಲೇಮಾನ್, 3ನೇದು ಶಿವಾಜಿ, 4ನೇದು ಕರ್ನಾಟಕ. ಇಲ್ಲಿ ಒನ್ ವರ್ಡ್ ಕ್ವಶನ್ ನೋಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ವಾಟ್ ಡಸ್ ದ ವರ್ಡ್ ಮೊಹೆಂಜೊದಾರೋ ಮೀನ್? ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಮೌಂಟ್ ಆಫ್ ಡೆತ್. ಓಕೆ, ದ ಮೌಂಟ್ ಆಫ್ ಡೆತ್. ಹೂ ರೈಟ್ ಇಂಡಿಕಾ? ಮೆಗಸ್ಥಾನಿಸ್. ಅದೇ ರೀತಿ ಹೂ ಬಿಲ್ಟ್ ಮದರ್ಸಾ ಆಟ್ ಬಿದರ್? ಮೊಹಮ್ಮದ್ ಗವಾನ್. ಹೂ ವಾಸ್ ಕಾಲ್ಡ್ ದ ಟೈಗರ್ ಆಫ್ ಮೈಸೂರ್? ಟಿಪ್ಪು. ಅದೇ ರೀತಿ ಎಕ್ಸ್ಪೆಂಡ್ KPCC ಇದಕ್ಕೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ನೋಡೋಣ. ಸಿಂಧು ನಾಗರಿಕತೆಯ ಹಡಗು ಕಟ್ಟಿ ದೊರೆಯುವ ಸ್ಥಳ? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಲೋಥಾಲ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ, ಇಲ್ಲಿ ವೇಟ್ ಮಾಡಿರಿ. ಮೊದಲಿಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಹೇಳ್ತೇನೆ. ಮೌರ್ಯ ವಂಶದ ಸ್ಥಾಪಕ? ಇದಕ್ಕೆ ಆನ್ಸರ್ ಆಗಿರುತ್ತೆ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಕ್ಬರ್ ಜಾರಿಗೊಳಿಸಿದ ಧರ್ಮ? ದಿನ್ ಇ ಇಲಾಯಿ. ಸಿಖ್ಖರ ಪವಿತ್ರ ಗ್ರಂಥ? ಇದಕ್ಕೆ ಆನ್ಸರ್ ಬಿ ಗುರು ಗ್ರಂಥ ಸಾಹೇಬ. ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಮದ್ರಾಸ್ ಒಪ್ಪಂದ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ತಥಾಗತನೆಂದರೆ? ಇದಕ್ಕೆ ಆನ್ಸರ್ ಸತ್ಯವನ್ನು ಅರಿತವನು. ಅದೇ ರೀತಿ ಅಶ್ವಮೇಧ ಯಾಗವನ್ನು ಆಚರಿಸಿದ ಗುಪ್ತ ಅರಸ? ಸಮುದ್ರಗುಪ್ತ. ದಕ್ಷಿಣ ಭಾರತದ ತಾಜ್ ಮಹಲ್? ಇಬ್ರಾಹಿಂ ರೋಜಾ. ಬ್ರಹ್ಮ ಸಮಾಜ ಸ್ಥಾಪಕರು? ರಾಜಾ ರಾಮ್ ಮೋಹನ್ ರಾಯ್. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ? ಕರ್ನಾಟಕ ಗತ ವೈಭವ. ಅದೇ ರೀತಿ ಇಲ್ಲಿ ಕೆಳಗಿನ ಹೊಂದಿಸಿ ಬರೆಯಿರಿ ಪ್ರಶ್ನೆ ನೋಡಿ. 23ನೇ ತೀರ್ಥಂಕರು? ಪಾರ್ಶ್ವನಾಥ. ಕುಡುವೈಲ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅದೃಷ್ಟ ಪದ್ಧತಿ. ಶೈವರ ಅಜಂತ? ಇದಕ್ಕೆ ಲೇಪಾಕ್ಷಿ. ಸಹಾಯಕ ಸೈನ್ಯ ಪದ್ಧತಿ? ಇದಕ್ಕೆ ಲಾರ್ಡ್ ವೆಲ್ಲೆಸಿ. ಲಾರ್ಡ್ ಡೌಲ್ ಹೌಸಿ ಏನಿದಿಲ್ಲ ಅದು ದತ್ತು ಪುತ್ರಗೆ ಅಂತ ನೆನಪಿಟ್ಕೊಳ್ಳಿ. ಭಾರತದ ಉಕ್ಕಿನ ಮನುಷ್ಯ? ಸರ್ದಾರ್ ವಲ್ಲಭಾಯ್ ಪಟೇಲ್. ಇವಾಗ ಇಲ್ಲಿ ಒನ್ ವರ್ಡ್ ಕ್ವಶನ್ ನೋಡಿ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿರುವುದು? ರನ್ನ. ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವರು? ಮೊಹಮ್ಮದ್ ಬಿನ್ ತುಘಲಕ್. 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು? ನಾನಾ ಸಾಹೇಬ್. INA ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಸ್ತರಿಸಿ ಪ್ರಶ್ನೆ ಇದು ಇಂಪಾರ್ಟೆಂಟ್. ಸೊ ಇವಾಗ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ 2 ಅಂಕದ ಪ್ರಶ್ನೆ ಕೊಟ್ಟಿದ್ದೆ ನಾನು ನಿಮಗೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಕಾಲಾನುಕ್ರಮ. 4ನೇಯ ಬೌದ್ಧ ಸಮ್ಮೇಳನ ಯಾವಾಗ ನಡೀತು? 72 AD ಅಂತ ಇದೆ. 72 ದಂಡಿ ಉಪ್ಪಿನ ಸತ್ಯಾಗ್ರಹ ಇದು 1930. ಅದೇ ರೀತಿ ಆರ್ಯರ ಆಗಮನ ಇದಕ್ಕೆ ನೋಡಿ ಯಾವಾಗಾಯಿತು ಆರ್ಯರ ಆಗಮನ? 1800. ಅದೇ ರೀತಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಇದು ನೋಡಿ 1347. ಇವಾಗ ಇದರೊಳಗೆ ಕಡಿಮೆ ಯಾವುದಿದೆ ಸಂಖ್ಯೆ? 4ನೇ ಬೌದ್ಧ ಸಮ್ಮೇಳನ. 4ನೇ ಬೌದ್ಧ ಸಮ್ಮೇಳನ 1ನೇದಾಗುತ್ತೆ. ಆಯಿತಾ, 2ನೇದು ಯಾವುದಾಗುತ್ತೆ? ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. 3ನೇದು ಆರ್ಯರ ಆಗಮನ. 4ನೇದು ದಂಡಿ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ. ಆಯಿತಾ, ಆರ್ಡರ್ನಲ್ಲಿ ಬರಬೇಕು. 1ನೇದು 4ನೇ ಬೌದ್ಧ ಸಮ್ಮೇಳನ. ಆಯಿತಾ, 3ನೇದು ಏನಿದೆಯಲ್ಲ ಆರ್ಯರ ಆಗಮನ. 2ನೇದು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ. 4ನೇದು ದಂಡಿ ಉಪ್ಪಿನ ಸತ್ಯಾಗ್ರಹ. ನೋಡಿ ದ ಡಾಕ್ವೈಡ್ ಆಫ್ ಇಂಡಸ್ ಸಿವಿಲೈಸೇಷನ್ ಡಿಸ್ಕವರ್ಡ್ ಆಟ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಲೋಥಾಲ್. ದ ಫೌಂಡರ್ ಆಫ್ ಮೌರ್ಯ ಡೈನೆಸ್ಟಿ ಈಸ್ ಚಂದ್ರಗುಪ್ತ ಮೌರ್ಯ. ದ ನ್ಯೂ ರಿಲಿಜನ್ ಇಂಟ್ರೊಡ್ಯೂಸ್ ಬೈ ಅಕ್ಬರ್ ಈಸ್ ದಿನ್ ಇ ಇಲಾಯಿ. ದ ಹೋಲಿ ಬುಕ್ ಆಫ್ ಸಿಖ್? ಇದಕ್ಕೆ ಆನ್ಸರ್ ಏನಿದಿಲ್ಲ ಗುರು ಗ್ರಂಥ ಸಾಹೇಬ. ಅದೇ ರೀತಿ ದ ಟ್ರೀಟಿ ವಿಚ್ ಎಂಡೆಡ್ ದ ಫಸ್ಟ್ ಆಂಗ್ಲೋ ಮೈಸೂರ್ ಆಯಿತಾ ವಾರ್ ಈಸ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಮದ್ರಾಸ್ ಟ್ರೀಟಿ. ಆಪ್ಷನ್ ಎ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ದ ಮೀನಿಂಗ್ ಆಫ್ ತಥಾಗತ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಒನ್ ಹೂ ರಿಲೈಸ್ಡ್ ದ ಟ್ರೂತ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ದ ಗುಪ್ತ ರೂಲರ್ ಹೂ ರಿಫಾರ್ಮ್ಡ್ ಅಶ್ವಮೇಧ ಸಕ್ರಿಫೈ? ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮುದ್ರಗುಪ್ತ. ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ? ಇದಕ್ಕೆ ಇಬ್ರಾಹಿಂ ರೋಜಾ. ದ ಫೌಂಡರ್ ಆಫ್ ಬ್ರಹ್ಮ ಸಮಾಜ? ಇದಕ್ಕೆ ಆನ್ಸರ್ ರಾಜಾ ರಾಮ್ ಮೋಹನ್ ರಾಯ್. ದ ಫೇಮಸ್ ವರ್ಕ್ ಆಫ್ ಆಲೂರು ವೆಂಕಟರಾಯ? ಇದಕ್ಕೆ ಆನ್ಸರ್ ಆಗಿರುತ್ತೆ ಕರ್ನಾಟಕ ಗತ ವೈಭವ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡ್ರಿ. 23 ತೀರ್ಥಂಕರ್? ಇದಕ್ಕೆ ಆನ್ಸರ್ ಆಗಿರುತ್ತೆ
ಪಾರ್ಶ್ವನಾಥ. ಕುಡವೈಲ್ ಇದಕ್ಕೆ ಆನ್ಸರ್ ಲಕ್ಕಿ ಡ್ರಾ ನೋಡಿ. ಅಜಂತ ಆಫ್ ಸವಾಸ್ಯಂ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಿಪಕ್ಷಿ. ಸಬ್ಸಿಡರಿ ಅಲಯನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾರ್ಡ್ ವೆಲ್ಲಿಸಿ. ಅದೇ ರೀತಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದೇ ರೀತಿ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳು ನೋಡಿ. ಫ್ರಾಮ್ ವಿಚ್ ಲ್ಯಾಂಗ್ವೇಜ್ ಇಸ್ ದ ವರ್ಡ್ ಇಂಡಿಯಾ ಡೆವೈಡ್ ಇದಕ್ಕೆ ಗ್ರೀಕ್. ಹೂ ಹ್ಯಾಡ್ ದ ಟೈಟಲ್ ಕವಿ ಚಕ್ರವರ್ತಿ ರನ್ನ. ಹೂ ಇಂಟ್ರೊಡ್ಯೂಸ್ ದ ಟೋಕನ್ ಕರೆನ್ಸಿ ಇದಕ್ಕೆ ಮೊಹಮ್ಮದ್ ಬಿನ್ ತುಗ್ಲಕ್. ಹೂ ರಿಲೋಟೆಡ್ ಅಗೇನೆಸ್ಟ್ ದ ಬ್ರಿಟಿಷ್ ಆಟ್ ಕಾನ್ಪುರ್ ಇನ್ 1857 ಇದಕ್ಕೆ ನಾನಾ ಸಾಹೇಬ್. ಅದೇ ರೀತಿ ಎಕ್ಸ್ಪೆಂಡ್ ಕ್ವಶನ್ ನೋಡಿ. INA ಇಂಡಿಯನ್ ನ್ಯಾಷನಲ್ ಆರ್ಮಿ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದು ಇದಕ್ಕೆ ಆನ್ಸರ್ ಆಗಿರುತ್ತೆ ಕವಿರಾಜ್ಯ ಮಾರ್ಗ. ಹೊಯ್ಸಳ ರಾಜ್ಯದ ಸ್ಥಾಪಕ ಸ್ಥಳ ಶಿವಾಜಿಯ ಬಿರುದು ಛತ್ರಪತಿ. ಭಾಸ್ಕರ್ ಕದನ ನಡೆದ ವರ್ಷ ಇದಕ್ಕೆ ಆನ್ಸರ್ 1764. ವೇದಗಳಿಗೆ ಹಿಂತಿರುಗಿ ಎಂದವರು ದಯಾನಂದ ಸರಸ್ವತಿ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಮಹೆಂಜೋದಾರೋ ಎಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಡಿದವರ ದಿಬ್ಬ. ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಯಾರ್ದು? ಪೊನ್ನ. ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ರಾಜು ತೋದರಮಲ್ಲನು. 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದ ಭಾರತೀಯ ಸೈನಿಕ ಇದಕ್ಕೆ ಆನ್ಸರ್ ಮಂಗಲ್ ಪಾಂಡೆ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇದಕ್ಕೆ ಆನ್ಸರ್ ಆಗಿರುತ್ತೆ ದಾದಾಬಾಯಿ ನೌರೋಜಿ. ಇವಾಗ ಇಲ್ಲಿ ಹೊಂದಿಸಿ ಬರೀರಿ ಅದಾವ ನೋಡ್ರಿ. ಮೆಗಾಸ್ಥಾನಿಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಡಿಕಾ. ಎರಡನೆಯ ಪುಲಿಕೇಶಿ ಇದಕ್ಕೆ ಆನ್ಸರ್ ಆಗಿರುತ್ತೆ, ವೇಟ್ ಮಾಡಿ ಹೇಳ್ತೀನಿ, ಭಾರತದ ಗಿಳಿ ಇದಕ್ಕೆ ಭಾರತದ ಗಿನಿ ಆಗಬೇಕು, ಭಾರತದ ಗಿಳಿ. ಓಕೆ, ಭಾರತದ ಗಿಳಿ ಅಮೀರ್ ಖುಸ್ರು. ಮೊಹಮ್ಮದ್ ಗವಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮದರ್ಸಾ. ಅನಿ ಬೆಸೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಥಿಯೋಸಾಫಿಕಲ್ ಸೊಸೈಟಿ. ಅದೇ ರೀತಿ ಇವಾಗ ಎರಡನೆಯ ಪುಲಿಕೇಶಿ ಇದಕ್ಕೆ ಆನ್ಸರ್ ಆಗಿರುತ್ತೆ ದಕ್ಷಿಣ ಫತೇಶ್ವರ. ನೋಡಿ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ ಇದಕ್ಕೆ ಆನ್ಸರ್ ಕ್ವಾರ್ಟರ್ ಜೈಟ್. ಸಂಗಮ್ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂಗಮ್ ಅಂದರೆ ತಮಿಳು. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜವನ್ನು ಹೆಸರಿಸಿ 1ನೇ ರಾಜೇಂದ್ರ ಒಡೆಯರು. ಆಯಿತಾ. ಅದೇ ರೀತಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾಂಡಿಚೇರಿ. ಕ್ವಶನ್ ನಂಬರ್ 15 14 ಆಯಿತು. ಕ್ವಶನ್ ನಂಬರ್ 16, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನದು ಎಂದು ಯಾವುದನ್ನು ಕರೆಯಲಾಗಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ವುಡ್ಸ್ ವರದಿ ಆಗಿರುತ್ತೆ. ಕಾಲಾನುಕ್ರಮ ನೋಡ್ರಿ. ವಿಕ್ರಮ ಶಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ 58 BC ಇಂದ ಪ್ರಾರಂಭ ಆಗಿದೆ. ಪುನಃ ಒಪ್ಪಂದ ಏನಿದಿಲ್ಲ 1932. ಅದೇ ರೀತಿ ಮಹಾವೀರನ ಜನನ ಏನಿದಿಲ್ಲ ನೋಡಿ 599. ತಾಲಿಕೋಟ್ ಕದನ ತಾಲಿಕೋಟ್ ಕದನ ಯಾವಾಗ 1565. ಇವಾಗ ಇದರೊಳಗೆ ಒಂದನೇದು ಯಾವುದಾಗುತ್ತೆ ವಿಕ್ರಮ ಶಕೆ ಆಗುತ್ತೆ. ಅದೇ ರೀತಿ ಎರಡನೇದು ಯಾವುದಾಗುತ್ತೆ ಮಹಾವೀರನ ಜನನ ಆಗುತ್ತೆ. ಮೂರನೇದು ಯಾವುದಾಗುತ್ತೆ ತಾಲಿಕೋಟಿ ಕದನ ಆಗುತ್ತೆ. ಆಯಿತಾ. ಪುನಃ ಒಪ್ಪಂದ ಏನಿದಿಲ್ಲ ಅದು ಕೊನೆಯದಾಗುತ್ತೆ. ಎಷ್ಟು ಸುಲಭವಾಗಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಒಂದನೇದು ವಿಕ್ರಮ ಶಕೆ ಹಳೆಯ ಒಂದು ಘಟನೆ, ಎರಡನೇದು ಯಾವುದಾಗುತ್ತೆ ಮಹಾವೀರನ ಜನನ. ಓಕೆ, ಅದೇ ರೀತಿ ಮೂರನೇದು ತಾಳಿಕೋಟೆ ಕದನ, ಪುನಃ ಒಪ್ಪಂದ. ಆಯಿತಾ. ಇವಾಗ ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡೋಣ ಬನ್ನಿ. ದ ವರ್ಕ್ ದ್ಯಾಟ್ ಮೆನ್ಷನ್ ದ ಆಕ್ಸೆಂಟ್ ಆನ್ ಏನ್ಸಿಯಂಟ್ ಕರ್ನಾಟಕ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕವಿರಾಜ್ಯ ಮಾರ್ಗ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಕವಿರಾಜ್ಯ ಮಾರ್ಗ. ಆಯಿತಾ. ದ ಫೌಂಡರ್ ಆಫ್ ಹೊಯ್ಸಳ ಡೈನೆಸ್ಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಥಳ. ದ ಟೈಟಲ್ ಆಫ್ ಶಿವಾಜಿ ಛತ್ರಪತಿ. ಏರ್ ವಾಸ್ ದ ಬ್ಯಾಟಲ್ ಆಫ್ ಭಾಸ್ಕರ್ ಇದಕ್ಕೆ ಆನ್ಸರ್ ಆಗಿರುತ್ತೆ 1764. ದ ಕಾಲ್ ಆಫ್ ಗೋ ಬ್ಯಾಕ್ ಟು ವೇದಾಸ್ ಬೈ. ಓಕೆ, ವೇದಾಸ್ ಹ್ಯಾಸ್ ಗಿವನ್ ಬೈ ಇದಕ್ಕೆ ಆನ್ಸರ್ ಆಗಿರುತ್ತೆ ದಯಾನಂದ ಸರಸ್ವತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ರಿ. ದ ವರ್ಡ್ ಮೆಹೆಂಜೋದಾರೋ ಮೀನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೌಂಡ್ ಆಫ್ ಡೆತ್. ದ ಟೈಟಲ್ ಆಫ್ ಉಭಯ ಚಕ್ರವರ್ತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಪೊನ್ನ. ಅದೇ ರೀತಿ ದ ಫೇಮಸ್ ರೆವಿನ್ಯೂ ಮಿನಿಸ್ಟರ್ ಆಫ್ ಅಕ್ಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜ ತೋದರಮಲ್ಲ. ದ ಇಂಡಿಯನ್ ಸೋಲ್ಜರ್ ಹೂ ಕಿಲ್ಡ್ ದ ಬ್ರಿಟಿಷ್ ಸರ್ಜೆಂಟ್ ಇನ್ ನೋಡಿ ಸರ್ಜೆಂಟ್ ಇನ್ 1857 ಇದಕ್ಕೆ ಮಂಗಲ್ ಪಾಂಡೆ. ದ ಡ್ರೈನ್ ಥಿಯರಿ ಪ್ರಪೋಮ್ಡ್ ಇದಕ್ಕೆ ಆನ್ಸರ್ ಆಗಿರುತ್ತದೆ ದಾದಾಬಾಯಿ ನೌರೋಜಿ. ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಇವಾಗ ಮೆಗಾಸ್ಥಾನಿಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಡಿಕಾ. ಪುಲಿಕೇಶಿ ಟು ದಕ್ಷಿಣ ಫತೇಶ್ವರ. ದ ಪಾರ್ಟ್ ಆಫ್ ಇಂಡಿಯಾ ಅಮೀರ್ ಖುಸ್ರು. ಮೊಹಮ್ಮದ್ ಗವಾನ್ ಮದರ್ಸಾ. ಅನಿ ಬೆಸೆಂಟ್ ಇದಕ್ಕೆ ಆನ್ಸರ್ ಆಗುತ್ತೆ ಥಿಯೋಸಾಫಿಕಲ್ ಸೊಸೈಟಿ. ಇವಾಗ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳು ನೋಡ್ರಿ. ನೇಮ್ ದ ಸ್ಟೋನ್ ಯೂಸ್ಡ್ ಬೈ ಪ್ಯಾಲೋಲಿಥಿಕ್ ಮೆನ್ ಇದಕ್ಕೆ ಓಕೆ ಕ್ವಾರ್ಟರ್ ಜೈಟ್. ವಾಟ್ ಈಸ್ ದ ಮೀನ್ ಬೈ ಸಂಗಮ್ ತಮಿಳು ಆನ್ಸರ್. ನೇಮ್ ದ ರೂಲರ್ ಹೂ ಸ್ಟಾರ್ಟೆಡ್ ದ ಮೈಸೂರು ದಸರಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಫಸ್ಟ್ ರಾಜ ಒಡೆಯರ್. ಆಯಿತಾ. ನೇಮ್ ದ ಕ್ಯಾಪಿಟಲ್ ಆಫ್ ಫ್ರೆಂಚ್ ಇನ್ ಇಂಡಿಯಾ ಆನ್ಸರ್ ಪಾಂಡಿಚೇರಿ. ವಿಚ್ ಈಸ್ ನೋನ್ ಆ್ಯಸ್ ಮಗನ್ ಕರ್ತಾ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ ವುಡ್ಸ್ ಡಿಸ್ಪ್ಯಾಚ್.
ಹಾಯ್ ಸ್ನೇಹಿತರೆ, ಇವಾಗ ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ನೋಡಿ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ನೀವು ಏನು ಇಷ್ಟು MCQ ಕ್ವಶನ್ಸು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸು ಮತ್ತು ಕಾಲಾನುಕ್ರಮ ಎಷ್ಟು ನೋಡ್ಕೊಂಡು ಹೋದರೆ ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ಭಾಳಷ್ಟು ಹೆಲ್ಪ್ ಆಗಿರುತ್ತೆ ನಿಮಗೆ ಡೆಫಿನೆಟ್ಲಿ ಇವು. ಇಲ್ಲಿ ನೋಡಿ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಆಪ್ಷನ್ ಬಿ ಗ್ರೀಕ್ ಭಾಷೆಯಿಂದ. ಸಿಂಧು ಜನರ ಪ್ರಧಾನ ದೇವತೆ, ಮಾತೃದೇವತೆ ಆಪ್ಷನ್ ಎ. ಎರಡನೇ ಪಾನಿಪತ್ ಕದನ ನಡೆದ ವರ್ಷ ಆಪ್ಷನ್ ಸಿ 1556. ಒಂದನೆಯ ಪಾನಿಪತ್ ಯಾವಾಗ ನಡೀತು? 1526 ನೆನಪಿಟ್ಕೊಳ್ಳಿ. ಅದೇ ರೀತಿ ಈ ಕೆಳಗಿನಲ್ಲಿ ಸರಿಯಾದ ಜೋಡಿಸಿ ಎಂದಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಥಿಯೋಸಿಪಿಕಲ್ ಸೊಸೈಟಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯನಿ ಬೆಸೆಂಟ್. ಆಯಿತಾ, ಅದು ಕರೆಕ್ಟ್ ಇದೆ. ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ಅದೇ ರೀತಿ ಇಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ ನೋಡ್ರಿ. ಡ್ಯಾಶ್ ವೇದಗಳ ಕಾಲದ ಕುಟುಂಬದ ಯಜಮಾನ ಡ್ಯಾಶ್ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಕುಲಪತಿ. ಸರಿ, ಕುಲಪತಿ. ಅದೇ ರೀತಿ ಡ್ಯಾಶ್ ಕುಶಾನರ ಪ್ರಸಿದ್ಧ ದೊರೆ ಯಾರು? ಕನಿಷ್ಕ. ಡ್ಯಾಶ್ ಮೊಘಲ ಸಂತತಿಯ ಸ್ಥಾಪಕ ಬಾಬರ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಫ್ರೆಂಚರ ಪಾಂಡಿಚೇರಿ. ಡ್ಯಾಶ್ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನೊರೋಜೆ. ಆಯಿತಾ, ಇವಾಗ ಇಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡ್ರಿ. ಅಶ್ವಘೋಷ, ಇದಕ್ಕೆ ಆನ್ಸರ್ ಆಗಿರುತ್ತೆ ಬುದ್ಧ ಚರಿತ. ಎಸ್. ಅದೇ ರೀತಿ ರನ್ನ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕವಿ ಚಕ್ರವರ್ತಿ. ರಾಜ ತೋದರಮಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಂದಾಯ ಪದ್ಧತಿ. ಅಂದರೆ ಅಕ್ಬರ್ನ ಕಂದಾಯ ಮಂತ್ರಿ ಅವನು. ರಾಜ ತೋದರಮಲ್ಲವನು ಏನದಾನ ಅಕ್ಬರ್ನ ಕಂದಾಯ ಮಂತ್ರಿ. ಆಯಿತಾ. ಎರಡನೇ ಇಬ್ರಾಹಿಂ ಆದಿಲ್ ಶಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಜಗದ್ಗುರು ಬಾದ್ಶಾ. ಅದೇ ರೀತಿ ಲಾರ್ಡ್ ವೆಲ್ಲೆಸ್ಸಿ, ಇದಕ್ಕೆ ಆನ್ಸರ್ ಸಹಾಯಕ ಸೈನ್ಯ ಪದ್ಧತಿ. ದತ್ತು ಪುತ್ರರಿಗೆ ಹಕ್ಕಿಲ್ಲ ಏನಿದೆಯಲ್ಲ, ಇದು ಮಕ್ಕಳಿಗೆ ಹಕ್ಕಿಲ್ಲ, ಇದು ಲಾರ್ಡ್ ಡೌಲ್ ಹೌಸಿ. ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಇಷ್ಟು ನಾವು ನೋಡ್ಕೊಂಡು ಬಿಟ್ಟರೆ ಸಾಕಲ್ಲ. ಅದೇ ರೀತಿ ಇಲ್ಲಿ ನೋಡಿ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರನ್ನು ಕಾರ್ಟರ್ಜೈಟ್. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು? ಇದಕ್ಕೆ ಆನ್ಸರ್ ನೋಡ್ರಿ ಉತ್ತರ ಮಯೂರಿ ಶಾಸನ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಯಾರು? ಕೃಷ್ಣರಾಜ ಒಡೆಯರ್. ಆಯಿತಾ. INA, ಇದಕ್ಕೆ ಆನ್ಸರ್ ನೋಡಿ ಇಂಡಿಯನ್ ನ್ಯಾಷನಲ್ ಆರ್ಮಿ. ವಿಸ್ತರಿಸಿ ಅಂತ ನಿಮಗೆ ಕೇಳಿದ್ದಾರೆ. ಓಕೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಅದೇ ರೀತಿ ಇವಾಗ ಕಾಲಾನುಕ್ರಮ ನೋಡೋಣ. ಕಾಲಾನುಕ್ರಮ ಆಲ್ರೆಡಿ ನಾನು ನಿಮಗೆ 2 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಸೊ ಓದ್ಕೊಳ್ರಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ವಿದ್ಯಾರ್ಥಿಗಳು 2 ಅಂಕದ ಪ್ರಶ್ನೆಯಲ್ಲಿ ನಾನು ಕೊಟ್ಟಿರುವಂಥ ಪ್ರಶ್ನೆಗಳು ಓದ್ಕೊಳ್ರಿ. ಆಲ್ರೆಡಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ನಾನು ಕೊಟ್ಟಿದ್ದೇನೆ, ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ರಿ. ಬಸವೇಶ್ವರ ಜನನ ಕಾಲಾನುಕ್ರಮ ಇವಲ್ಲ. ಬಸವೇಶ್ವರ ಜನನ 1134. ಅದೇ ರೀತಿ ಉಡನ್ ವರದಿ 1854. ಕಲಿಂಗ ಯುದ್ಧ ಏನಿದಿಲ್ಲ 261 BC. ಅದರ ಗುಪ್ತ ಶಕೆ ಏನಿದಿಲ್ಲ 319. ಇಲ್ಲಿ ಒಂದೇದು ಯಾವುದಾಗುತ್ತೆ? ಕಲಿಂಗ ಯುದ್ಧ. ಯಾಕೆಂದರೆ ಶಾಶ್ಯಪು ಏನಿದೆಯಲ್ಲ 261 ಇದೆ. ಸೊ ಕಲಿಂಗ ಯುದ್ಧ ಒಂದೇದು, ಗುಪ್ತ ಶಕೆ 2ನೇದು, 3ನೇದು ಬಸವೇಶ್ವರ ಜನನ, ಉಡನ್ ವರದಿ ಇದು 4ನೇದಾಗುತ್ತೆ. ಆಯಿತಾ. ಒಂದೇದು ಯಾವುದಾಗುತ್ತೆ? ಕಲಿಂಗ ಯುದ್ಧ. 2ನೇದು ಗುಪ್ತ ಶಕೆ, 3ನೇದು ಬಸವೇಶ್ವರ ಜನನ, ಉಡನ್ ವರದಿ 4ನೇದಾಗಿರುತ್ತೆ. ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳ ನೋಡೋಣ ಬನ್ನಿ ಮಾಡಲ್ ಕ್ವಶನ್ ಪೇಪರ್. ಇವಾಗ ಫ್ರಮ್ ವಿಚ್ ಲ್ಯಾಂಗ್ವೇಜ್ ಇಸ್ ದ ವರ್ಡ್ ಇಂಡಿಯಾ ಡೈವರ್ಡ್? ಗ್ರೀಕ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ದ ಇಂಪಾರ್ಟೆಂಟ್ ಡಯಟ್ ಆಫ್ ಇಂಡಸ್ ಪೀಪಲ್? ಆಪ್ಷನ್ ಎ ಮದರ್ ಗಾಡೆಸ್. ವೆನ್ ಡಿಡ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಟೇಕ್ ಪ್ಲೇಸ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ 1456. ಆಯಿತಾ. ಫಸ್ಟ್ ಒನ್ 1426. ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಐಡೆಂಟಿ ದ ಕರೆಕ್ಟ್ ಅರೇಂಜ್ಮೆಂಟ್ ಅಂದಿದ್ದಾರೆ. ಆಯಿತಾ. ಥಿಯೋಸಿಪಿಕಲ್ ಸೊಸೈಟಿ, ಇದಕ್ಕೆ ಅನಿಬೆಸೆಂಟ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹೂ ವಾಸ್ ಫೇಮಸ್ ಆ್ಯಸ್ ಕರ್ನಾಟಕ ಕೇಸರಿ? ಗಂಗಾಧರ್ ರಾವ್ ದೇಶಪಾಂಡೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯೂರಿಂಗ್ ವೈದಿಕ್ ಪೀರಿಯಡ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಕುಲಪತಿ. ಡ್ಯಾಶ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದ ಕುಶಾನಾಸ್ ಕನಿಷ್ಕ. ಅದೇ ರೀತಿ ಡ್ಯಾಶ್ ವಾಸ್ ದ ಫೌಂಡರ್ ಆಫ್ ಮೊಘಲ ಡೈನೆಸ್ಟಿ? ಬಾಬರ್. ಡ್ಯಾಶ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಫ್ರೆಂಚ್ ಇನ್ ಇಂಡಿಯಾ? ಪಾಂಡಿಚೇರಿ. ಡ್ಯಾಶ್ ವಾಸ್ ದ ಪ್ರೊಪೊಂಡೆಡ್ ದ ಡ್ರೇನ್ ಥಿಯರಿ? ಇದಕ್ಕೆ ಆನ್ಸರ್ ಆಗಿರುತ್ತೆ ದಾದಾಬಾಯಿ ನೊರೋಜಿ. ಇವಾಗ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಅಶ್ವಘೋಷ, ಇದಕ್ಕೆ ಆನ್ಸರ್ ಆಗಿರುತ್ತೆ ಬುದ್ಧ ಚರಿತ.
ರನ್ನ ಇದಕ್ಕೆ ಕವಿ ಚಕ್ರವರ್ತಿ, ರಾಜ ತೋದರಮಲ್ಲ, ರೆವಿನ್ಯೂ ಸಿಸ್ಟಮ್, ಇಬ್ರಾಹಿಂ ಆದಿಲ್ ಶಾ, ಟು ದ ಜಗದ್ಗುರು ಬಾದ್ಶಾ ಆಯಿತಾ. ಲಾರ್ಡ್ ವೆಲ್ಲೆಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಬ್ಸಿಡರಿ ಅಲೈನ್ಸ್. ದ ಡಾಕ್ಟರೇನ್ ಆಫ್ ಲ್ಯಾಬ್ಸ್ ಇದಕ್ಕೆ ಏನಿದಿಲ್ಲ ಲಾರ್ಡ್ ಡೌಲ್ ಹೌಸಿ ಆಗಿರುತ್ತೆ. ನೇಮ್ ದ ಸ್ಟೋನ್ ಯೂಸ್ಡ್ ಬೈ ಪ್ಯಾಲೋಲಿಥಿಕ್ ಮೆನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ವಾರ್ಟರ್ಜೈಟ್. ವಿಚ್ ಇನ್ಸ್ಪೆಕ್ಷನ್ ಟೆಲ್ಸ್ ಅಬೌಟ್ ಚೌಲಾಸ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಆನ್ಸರ್ ಉತ್ತರ ಮಯೂರು ಶಾಸನ. ವಿಚ್ ಇಸ್ ದ ಹೋಲಿ ಬುಕ್ ಆಫ್ ಸಿಖಾಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಗುರು ಗ್ರಂಥ ಸಾಹೇಬ. ಹೂ ಫೌಂಡೆಡ್ ದ ಕನ್ನಡ ಸಾಹಿತ್ಯ ಪರಿಷತ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಫೋರ್ತ್ ಕೃಷ್ಣರಾಜ ಒಡೆಯರ್. ಎಕ್ಸ್ಪೆಂಡ್ ಕ್ವಶನ್. INA ಇಂಡಿಯನ್ ನ್ಯಾಷನಲ್ ಆರ್ಮಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಪ್ರಶ್ನೆ ಪತ್ರಿಕೆ ನೋಡೋಣ. ಆಲ್ರೆಡಿ 2 ಮಾರ್ಕ್ಸ್ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕೊಟ್ಟಿದ್ದೀನಲ್ಲ, ಅದಷ್ಟು ಓದ್ಕೊಳ್ರಿ. ಅದೇ ರೀತಿ ನೋಡಿರಿ, ಬರ್ತ್ ಆಫ್ ಬಸವೇಶ್ವರ ಆಯಿತಾ. ಬರ್ತ್ ಆಫ್ ಬಸವೇಶ್ವರ ಏನಿದಿಲ್ಲ 1134 ನೋಡಿ. ವುಡ್ಸ್ ಡಿಸ್ಪ್ಯಾಚ್ ಇದಕ್ಕೆ ವುಡ್ಸ್ ಡಿಸ್ಪ್ಯಾಚ್ ನೋಡಿ 1854. ದ ಕಲಿಂಗ ವಾರ್ 261 BC. ಗುಪ್ತಾ ಇರಾ ಏನಿದಿಲ್ಲ 319 ಇದೆ. ಒಂದನೇದು ಯಾವುದಾಗುತ್ತೆ ದ ಕಲಿಂಗ ವಾರ್, ಎರಡನೇದು ಗುಪ್ತಾ ಇರಾ, ಮೂರನೇದು ಬರ್ತ್ ಆಫ್ ಬಸವೇಶ್ವರ, ಅದೇ ರೀತಿ ನಾಲ್ಕನೇದು ವುಡ್ಸ್ ಡಿಸ್ಪ್ಯಾಚ್ ಆಯಿತಾ. ಒಂದನೇದು ಯಾವುದಾಗುತ್ತೆ ಒಂದನೇದು ದ ಕಲಿಂಗ ವಾರ್, ಅದೇ ರೀತಿ ಗುಪ್ತಾ ಇರಾ, ಎರಡನೇದು, ಮೂರನೇದು ಬರ್ತ್ ಆಫ್ ಬಸವೇಶ್ವರ, ನಾಲ್ಕನೇದು ವುಡ್ಸ್ ಡಿಸ್ಪ್ಯಾಚ್. ಇವಾಗ ಬೇರೆ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿಲ್ಲ ಆ ಕ್ವಶನ್ಸ್ಗಳು ನೋಡ್ಕೊಳ್ಳೋಣ ಬೇಗ ಬೇಗ. ಆಲ್ಮೋಸ್ಟ್ ಎಲ್ಲ ರಿಪೀಟ್ ಆಗಿದೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ನೇತಾಜಿ ಎಂಬ ಪ್ರಸಿದ್ಧರಾದವರು ಯಾರು? ಓಕೆ, ಹೂ ವಾಸ್ ಫೇಮಸ್ ಆ್ಯಸ್ ನೇತಾಜಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಅದೇ ರೀತಿ ಇಲ್ಲಿ ಪ್ರಥಮ ವೇದ ಆಗಿದೆ. ಕುಶಾನರ ಪ್ರಸಿದ್ಧ ದೊರೆ ಕಾನಿಷ್ಕ ಆಗಿದೆ. ಮೊಘಲ್ ಸಂತತಿಯ ಸ್ಥಾಪಕ ಯಾರು? ಬಾಬರ್ ಇದು ಆಗಿದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಇದು ಆಗಿದೆ. ಡ್ಯಾಶ್ ಇದು ಆಗಿದೆ. ಒಂದು ನಿಮಿಷ, ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿಲ್ಲ ನೋಡ್ಕೊಂಡ್ರೆ ನಮಗೆ ಬಹಳಷ್ಟು ಈಸಿ ಆಗುತ್ತೆ. ಅಶ್ವಘೋಷ ಏನಿದಿಲ್ಲ ಬುದ್ಧ ಚರಿತ. ಅದೇ ರೀತಿ ಅಮೋಘ ವರ್ಷ ಇದಕ್ಕೆ ಆನ್ಸರ್ ಆಗಿರುತ್ತೆ, ವೇಟ್ ಮಾಡಿ ಒಂದು ನಿಮಿಷ. ಥಾನ್ಸೇನ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ವೇಟ್ ಮಾಡಿ ಒಂದು ನಿಮಿಷ. ಅದೇ ರೀತಿ ಮೊಹಮ್ಮದ್ ಗವಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಬಿದರ್ನಲ್ಲಿರುವ ಮದರ್ಸಾ ನಿರ್ಮಿಸಿದನು. ಲಾರ್ಡ್ ಡೌಲ್ ಹೌಸಿ ಇದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಆ ವೆಲ್ಲೆಸಿ ಏನಿದೆಯಲ್ಲ ಅದು ಸಹಾಯಕ ಸೈನ್ಯ ಪದ್ಧತಿ ಏನಿದೆಯಲ್ಲ ಅದು ಲಾರ್ಡ್ ವೆಲ್ಲೆಸಿ ನೆನಪಿಟ್ಕೊಳ್ಳಿ. ಥಾನ್ಸೇನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ. ಅಮೋಘ ವರ್ಷ, ಓಕೆ, ಅಮೋಘ ವರ್ಷ ಏನಿದಿಲ್ಲ ರಾಷ್ಟ್ರಕೂಟರ ಶ್ರೇಷ್ಠ ಅರಸ ದೊರೆ ಅಂತ ಆಯಿತಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೋಡಿರಿ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಮೋಘ ವರ್ಷ ಗ್ರೇಟೆಸ್ಟ್ ಕಿಂಗ್ ಆಫ್ ರಾಷ್ಟ್ರಕೂಟಸ್. ತಾನ್ಸೇನ್ ಇದಕ್ಕೆ ದ ಫೇಮಸ್ ಆಫ್ ಕೋರ್ಟ್ ಆಫ್ ಅಕ್ಬರ್. ಅದೇ ರೀತಿ ಅಶ್ವಘೋಷ ಗೊತ್ತಿದೆ, ಬುದ್ಧ ಚರಿತ. ಮೊಹಮ್ಮದ್ ಗವಾನ್ ಬಿದರ್ ಮದರ್ಸಾ ನಿರ್ಮಾಣ, ಅದು ಲಾರ್ಡ್ ಡೌಲ್ ಹೌಸಿ ಇದಕ್ಕೆ ದ ಡಾಕ್ಟ್ರೇನ್ ಆಫ್ ಲ್ಯಾಬ್ಸ್ ಇದು ಗೊತ್ತಿದೆ ನಿಮಗೆ ಆಯಿತು. ಇವಾಗ ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿಲ್ಲ ನೋಡಿ. ಕುಡ್ವೈಲ್ ಇದಕ್ಕೆ ಅದೃಷ್ಟ. ಓಕೆ, ವಾಟ್ ಈಸ್ ಮೀನ್ಡ್ ಬೈ ಕುಡ್ವೈಲ್ ಇದಕ್ಕೆ ಆನ್ಸರ್ ಏನಿದಿಲ್ಲ ಲಕ್ಕಿ ಅಂತ. ಮಧ್ವಾಚಾರ್ಯರ ಸಿದ್ಧಾಂತ ಇದಕ್ಕೆ ದೈವತ್ವ ಸಿದ್ಧಾಂತ. ಓಕೆ, ದ ನೇಮ್ ಆಫ್ ಫಿಲಾಸಫಿ ಆಫ್ ಮಧ್ವಾಚಾರ್ಯ ದೈವತ್ವ ಸಿದ್ಧಾಂತ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಹೂ ವಾಸ್ ದ ಫಸ್ಟ್ ಕನ್ನಡಿಗ ಭಾರತ ರತ್ನ ಅವಾರ್ಡ್ ಇದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಉಕ್ಕಿನ ಮನುಷ್ಯ ನಿಮಗೆಲ್ಲರಿಗೂ ಗೊತ್ತಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಈಸ್ ದ ಐರನ್ ಮ್ಯಾನ್ ಆಫ್ ಇನ್ ಇಂಡಿಯಾ. ಆಯಿತು. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಅದೇ ರೀತಿ ಎರಡನೇದು ಗುಪ್ತ ಶಕೆ, ಮೂರನೇದು ಬಸವೇಶ್ವರ, ಇದು ಉಡನ್ ಉರ್ದಿ, ಇದು ನಾಲ್ಕನೇದಾಗುತ್ತೆ. ಓಕೆ, ಒಂದನೇದು, ಎರಡನೇದು, ಮೂರನೇದು, ನಾಲ್ಕನೇದು. ಇಲ್ಲಿ ನೋಡಿ, ಇಲ್ಲಿ ಆರ್ಯ ಪದದ ಅರ್ಥವೇನು ಇದಕ್ಕೆ ಆಪ್ಷನ್ ಬಿ ಕುಲೀನ. ಕಾನಿಷ್ಕನ ರಾಜಧಾನಿ ಪುರುಷಪುರ. ಶಾಕುಂತಲ ರಚಿಸಿದವರು ಕಾಳಿದಾಸ. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಆಪ್ಷನ್ ಎ ಅರಿಕೇಶರಿ ಆಗಿರುತ್ತೆ ಆಯಿತಾ, ಸಾಮಾನ್ಯ ಅರಿಕೇಶರಿ. ಅದೇ ರೀತಿ ರಾಮಾನುಜಾಚಾರ್ಯ ಸಿದ್ಧಾಂತ ವಿಶಿಷ್ಟ ದೈವತ್ವ ಸಿದ್ಧಾಂತ.
ಅದೇ ರೀತಿ ಬುದ್ಧ ಚರಿತವನ್ನು ಡ್ಯಾಶ್ ಬರೆದವರು ಯಾರು? ಅಶ್ವಘೋಷ. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ಓಕೆ, ತಾಮ್ರ ಆಗಿದೆ. ಡ್ಯಾಶ್ ಹೊಯ್ಸಳರ ರಾಜ ಲಾಂಛನವಾಗಿತ್ತು ಯಾವುದು? ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಡ್ಯಾಶ್ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಡ್ಯಾಶ್ ಮೈಸೂರಿನಿಂದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವರು ಯಾರು? ಮಾರ್ಕ್ ಕಬ್ಬನ್. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಈಸಿಯಾಗಿ. ಆಯಿತಾ? ಇಲ್ಲಿ ಅಶೋಕ ಏನಿದಿಲ್ಲ ಇದಕ್ಕೆ ಸಾಂಚಿ ಸ್ತೂಪ. 1ನೇಯ ಪರಾಂತಕ ಉತ್ತರ ಮಯೂರಿ ಶಾಸನ. ಶಿವಾಜಿ ಛತ್ರಪತಿ. ಗುರುನಾಯಕ್ ಇದಕ್ಕೆ ಆನ್ಸರ್ ಸಿಖ್ ಧರ್ಮ. ಸ್ವಾಮಿ ವಿವೇಕಾನಂದ್. ನೋಡಿ, ಭಾರತ ರಾಷ್ಟ್ರ ಪ್ರೇಮಿ ಸಂತ. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಏನು? ಉಪನಯನ ಆನ್ಸರ್ ಆಗಿರುತ್ತೆ. ಕುಶಾನರ ಮೂಲ ಸ್ಥಳ ಯಾವುದು? ಚೀನಾ. ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ. ಭಾರತೀಯ ಪುನರ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ರಾಜಾರಾಮ್ ಮೋಹನ್ ರಾಯ್. ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಅಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಏನು? ಕೈಗಾರಿಕರಣವಿಲ್ಲವೇ ವಿನಾಶ ಎಂಬುದು ಸರ್ ಎಂ ವಿಶ್ವೇಶ್ವರಯ್ಯ ಘೋಷಣೆಯಾಗಿದೆ. ಇಲ್ಲಿ ಕಾಲಾನುಕ್ರಮ ನೋಡಿ. 1ನೇದು ಯಾವುದಾಗುತ್ತೆ? ಇಲ್ಲಿ ಅಶೋಕನ ಕಳಿಂಗ ಯುದ್ಧ. 2ನೇದು ಯಾವುದಾಗುತ್ತೆ? ಕೈಲಾಸನಾಥ ದೇವಾಲಯ ನಿರ್ಮಾಣ. ಶಿವಾಜಿಯ ಜನನ. 3ನೇದು ರಾಣಿ ವಿಕ್ಟೋರಿಯಾಳ್ ಘೋಷಣೆ ಆಗುತ್ತೆ. ಆಯಿತಾ? ಕೊನೆಯದಾಗಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ. ಜೈನ ಧರ್ಮದ ಸ್ಥಾಪಕ ಋಷಭನಾಥ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಕವಿರಾಜ ಮಾರ್ಗ. ಶಿವಾಜಿಯ ಕಿರೀಟಧಾರಣೆ ವರ್ಷ ನೋಡಿ 1674. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ರಮಾನಂದರು ಜನಿಸಿದ ಸ್ಥಳ ನೋಡಿ. ಆಪ್ಷನ್ ಬಿ ಪ್ರಯಾಗ. ರಾಜ ಪುನರ್ ವಿಂಗಡನಾ ಸಮಿತಿಯ ಚೇರ್ಮನ್ ಅವರು ನೋಡಿ ಫಜಲ್ ಅಲಿ. ಅದೇ ರೀತಿ ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಕ್ವಾರ್ಟರ್ಜೈಟ್. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಕುಲಪತಿ. ಓಕೆ, ಹುಮಾಯೂನ ನಾಮ ಎಂಬ ಗ್ರಂಥ ಬರೆದವರು? ಇದಕ್ಕೆ ಆನ್ಸರ್ ಏನಿದಿಲ್ಲ. ಓಕೆ, ಗುಲ್ಬದನ್ ಬೇಗಂ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಗಂಗಾಧರರಾವ್ ದೇಶಪಾಂಡೆ. ನೋಡಿ, ಡಾಕ್ಟರ್ ಬಿ ದಯಾರಾಮ್ ಸಹಾನಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಹರಪ್ ಶೋಧನೆ. 1ನೇಯ ಕೃಷ್ಣ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕೈಲಾಸನಾಥ ದೇವಾಲಯ. ಸಂಚಿಯ ಹೊನ್ನಮ್ಮ ಇದಕ್ಕೆ ಆನ್ಸರ್ ಆಗಿರುತ್ತೆ. ಹದಿಬದಿಯ ಧರ್ಮ. ಚಾರ್ಲ್ಸ್ ವುಡ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಸರ್ ಮಿರ್ಜಾ ಇಸ್ಮಾಯಿಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಬೃಂದಾವನ ಗಾರ್ಡನ್. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಚಂದ್ರಗುಪ್ತ ಮೌರ್ಯ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು? ಓಕೆ, ರನ್ನ. ಇಬ್ರಾಹಿಂ ರೋಜಾ ನಿರ್ಮಿಸಿದವರು? 2ನೇಯ ಇಬ್ರಾಹಿಂ ಆದಿಲ್ ಶಾ. ಪ್ಲಾಸಿಕ್ ಕದನ ನಡೆದ ವರ್ಷ ಯಾವುದು? 1757. ಇಂಡಿಯನ್ ನ್ಯಾಷನಲ್ ಆರ್ಮಿ. ಇವಾಗ ನೋಡಿ, ಇಲ್ಲಿ ನಿಮಗೆ ಕಾಲಾನುಕ್ರಮ ನೋಡ್ರಿ. ಕಾಲಾನುಕ್ರಮದಲ್ಲಿ ನವಶಿಲಾಯುಗ 1ನೇದಾಗುತ್ತೆ. 2ನೇದು ಏನಿದಿಲ್ಲ ಭಾರತಕ್ಕೆ ಹುಯೆಂತಾಂಗ್ಸ್ ಭೇಟಿ. 3ನೇದು ಬೆಂಗಳೂರಿನ ನಿರ್ಮಾಣ. 4ನೇದು ಕಾಯ್ದೆ ಭಂಗ ಚಳವಳಿ. ಸಿಂಧು ನಾಗರಿಕತೆಯ ಸ್ನಾನ ಗೃಹ ಇರುವ ನಗರ ಮೊಹೆಂಜೊದಾರೋ. ಲಿಂಗ ಯುದ್ಧ ನಡೆದ ವರ್ಷ 261. ಅದೇ ರೀತಿ ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ. ಆಯಿತಾ? ಅದೇ ರೀತಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು? ಇದಕ್ಕೆ ಆನ್ಸರ್ ಏನಿದಿಲ್ಲ. 1ನೇ ಕೃಷ್ಣ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಭಾರತದ ಉಕ್ಕಿನ ಮನುಷ್ಯ. ಆಯಿತಾ? ಇದಕ್ಕೆ ಆನ್ಸರ್ ಸರ್ದಾರ್ ಪಟೇಲ್ ಅಂತ ಕೊಟ್ಟಿದ್ದಾರೆ. ಭಾರತೀಯ ವೈದ್ಯರ ಪಿತಾಮಹ ಧನ್ವಂತರಿ ಮತ್ತೆ ರಿಪೀಟ್ ಆಗಿದೆ. 23ನೇ ತೀರ್ಥಂಕರು ಪಾರ್ಶ್ವನಾಥ. ಅದೇ ರೀತಿ ಪ್ಲಿನಿ ಇದಕ್ಕೆ ನ್ಯಾಚುರಲ್ ಹಿಸ್ಟೋರಿಯಾ. ಕಾನಿಷ್ಕ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕಾನಿಷ್ಕ ಗಾಂಧಾರ ಕಲೆ. ಪಂಪ ಆದಿಕವಿ. ಮೊಹಮ್ಮದ್ ಗವಾನ್ ಏನಿದಿಲ್ಲ ಬಿದರ್ನಲ್ಲಿ ಮದ್ರಸಾ ನಿರ್ಮಾಣ. ಲಾರ್ಡ್ ಡೌಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಬುದ್ಧನ ಜನನ 1ನೇದು. ಉತ್ತರ ಮಯೂರು ಶಾಸನ 2ನೇದು. ತಾಲಿಕೋಟೆ ಕದನ 3ನೇದು. ಅದೇ ರೀತಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅದು 4ನೇದಾಗಿರುತ್ತೆ. ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ. ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ಶಂಕರಾಚಾರ್ಯರ ಜನ್ಮಸ್ಥಳ ಕಾಲ್ವಡಿ. ಭಾರತದಲ್ಲಿ ಇಂಗ್ಲಿಷ್ ರಾಜಧಾನಿ ಯಾವುದಾಗಿತ್ತಂದರೆ ಕೋಲ್ಕತ್ತಾ. ಕರ್ನಾಟಕದ ಕೇಸರಿ ನಿಮ್ಗೆ ಗೊತ್ತಿದೆ ಗಂಗಾಧರರಾವ್. ಡ್ಯಾಶ್ ವರ್ಧನರ ರಾಜಧಾನಿಯಾಗಿತ್ತು ಥಾನೇಶ್ವರ್. ನವಕೋಟಿ ನಾರಾಯಣ ಎಂದು ಡ್ಯಾಶ್ ರನ್ನು ಕರೆಯಲಾಗುತ್ತಿತ್ತು. ಇದಕ್ಕೆ ಆನ್ಸರ್ ಚಿಕ್ಕದೇವರಾಜ್ ಒಡೆಯರ್. ಅದೇ ರೀತಿ ಆಲೂರು ವೆಂಕಟರಾಯ ಕರ್ನಾಟಕ ಗತ ವೈಭವ ಗೊತ್ತಿದೆ ನಿಮಗೆ. ಮೊಹೆಂಜೊದಾರೋ ಇದಕ್ಕೆ ಮುಡಿದವರ ದಿಬ್ಬ. ವಿಶಾಖದತ್ತ ಮುದ್ರ ರಾಕ್ಷಸ. ಭಾರತದ ಗಿನಿ ಅಮೀರ್ ಖುಸ್ರು. 1ನೇಯ ಕೃಷ್ಣಗೌಡ ಬೆಂಗಳೂರಿನ ಸ್ಥಾಪಕ. ಸುಭಾಷ್ ಚಂದ್ರ ಬೋಸ್ ಇದಕ್ಕೆ ಆನ್ಸರ್ ಭಾರತೀಯ ರಾಷ್ಟ್ರೀಯ ಸೈನ್ಯ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ.
ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಬೇರೆ ಪ್ರಶ್ನೆಗಳು ನೋಡೋಣ ಯಾವ ರಿಪೀಟ್ ಆಗಿಲ್ಲ ಅವು ಕ್ವಶನ್. ಅರ್ಥಶಾಸ್ತ್ರ ಕೌಟಿಲ್ಯ ರನ್ನ, ಇದಕ್ಕೆ ಕವಿ ಚಕ್ರವರ್ತಿ ಕೆಂಪೇಗೌಡ, ಬೆಂಗಳೂರಿನ ಸ್ಥಾಪಕ ಗುರುನಾಯಕ್, ಗುರು ಗ್ರಂಥ ಸಾಹೇಬ, ದಾದಾಬಾಯಿ ನವರೋಜಿ, ಸೋರಿಕೆ ಸಿದ್ಧಾಂತ. ಅದೇ ರೀತಿ ಬೇರೆ ಪ್ರಶ್ನೆಗಳು ನೋಡೋಣ. ಬೆಂಗಳೂರಿನ ವಿಮಾನ ಸ್ಥಾಪಕರು ಸರ್ ಮಿರ್ಜಾ ಇಸ್ಮಾಯಿಲ್. ಅದೇ ರೀತಿ ರಮಾನಂದರ ಜನ್ಮಸ್ಥಳ ಗೊತ್ತಿದೆಯಲ್ಲ, ಪ್ರಯಾಗ ಅಂತ. ಮೌರ್ಯ ಸಮಾಜದ ಸ್ಥಾಪನೆ 1ನೇದು, ವಿಶ್ವ ಧರ್ಮ ಸಮ್ಮೇಳನ 2ನೇದು, 1ನೇ ಅಮೋಘ ವರ್ಷ 3ನೇದು, ಕರ್ನಾಟಕದ ಏಕೀಕರಣ 4ನೇದು. ಇಂಡಿಕಾ, ಇದಕ್ಕೆ ಆನ್ಸರ್ ಮೆಗಾಸ್ಥಾನಿಸ್. ಬುದ್ಧ ಚರಿತ, ಅಶ್ವಘೋಷ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಡೌಲ್ ಹೌಸಿ. ಕರ್ನಾಟಕದ ಕೇಸರಿ ಗಂಗಾಧರ ರಾವ್, ಕಾನಿಷ್ಕಪುರ. ನಿಮ್ಹಾನ್ಸನ್ನು ಬೆಂಗಳೂರಿನಲ್ಲಿ ಯಾರು ಸ್ಥಾಪಿಸಿದರು? ಇದಕ್ಕೆ ಸರ್ ಮಿರ್ಜಾ ಇಸ್ಮಾಯಿಲ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಯಾವುದಂದರೆ ಎನ್ಫೀಲ್ಡ್ ಎಂಬ ಹೊಸ ಬಂದೂಕನ್ನು ಪರಿಚಯಿಸಿ ದಂಗೆಯನ್ನು ಎಬ್ಬಿಸುವುದು. ತೊಕ್ಕೊಳಂ ಕದನ 1ನೇದಾಗಿರುತ್ತೆ. ಅದೇ ರೀತಿ ತಾಳಿಕೋಟೆ 2ನೇದು, ಚಾರ್ಲ್ಸ್ ವುಡ್ 3ನೇದು, ಪುನಃ ಒಪ್ಪಂದ ಅದು 4ನೇದಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.